ಹೇಳ್ತಾರೆ ಒಂದು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಭ್ರಷ್ಟ ರಾಜಕಾರಣಿಗಳಿಗೆ ರೈತರನ್ನು ಮರೆತ ಭ್ರಷ್ಟ ಅಧಿಕಾರಿಗಳಿಗೆ ಎಲ್ಲಿಯವರೆಗೆ ಹೋರಾಟ ಭ್ರಷ್ಟ ರಾಜಕಾರಣಿಗಳಿಗೆ ಭ್ರಷ್ಟ ಭ್ರಷ್ಟಾಚಾರಿಗಳಿಗೆ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಬದುಕು ಸಂಪೂರ್ಣ ನಾಶ ಆಗಿದೆ. ಅದಕ್ಕೆ ಮೊದಲನೇದಾಗಿ ಇದಕ್ಕೆ ಏನು ವಿಚಾರ ಅಂದರೆ ವಿಚಾರ ಪರಿಹಾರ ಕೊಡಬೇಕು. 20 ವರ್ಷದಿಂದ ಸತ್ಯವಾಗಿ ಹೇಳ್ತೀವಿ, ಸುಮಾರು 20 ವರ್ಷದಿಂದ ಈ ಸರ್ಕಾರಿ ಬಗ್ಗೆ ಮನೆ ಕೊಡ್ತಾನೆ ಇದ್ದೇವೆ. ಆತ್ಮಹತ್ಯೆ ಸರ್ 50 ಪೈಸೆ ಬರ್ತೈತೆ ರೀ, 60 ಪೈಸೆ 65,000 ರೂಪಾಯಿ ಕಡೆ ಖರ್ಚು ಬರ್ತೈತೆ ರೀ. ಈಗ ಬಂದ್ರೆ ಒಂದು ದಿನದ ಅಡುಗೆ ಆಗಿದೆ. ಹಾಗಾಗಿ ರೈತರು ಟ್ರ್ಯಾಕ್ಟರ್ ಹೊಡ್ಸೋದು, ಟಿಲ್ಲರ್ ಹೊಡ್ಸೋದು. ಏನಾಗೈತಿ ಸದ್ಯಕ್ಕಿನ ಪರಿಸ್ಥಿತಿ, ತರಕಾರಿ ಬೆಳೆಯೋರದ ಪರಿಸ್ಥಿತಿ ರೀ ಭಾಳ ಗಂಭೀರ ಸ್ಥಿತಿಯಾಗ ಈ ನಮ್ಮ ರೈತರು ಬಂದು ಮುಟ್ಟಿದ್ದಾರೆ. ತರಕಾರಿ ಮಾರುಕಟ್ಟೆ ಅಂದರೆ ಪಕ್ಕಾ ಲ್ಯಾಟ್ರಿ ವ್ಯವಸ್ಥೆ ಆಗೈತೆ ರೀ ಸರ್. ಬೇಕಾದಂಗೆ ಏರು ಬಿಡ್ತೈತೆ ರೀ, ಬೇಕಾದವಾಗ ಬಿದ್ದು ಬಿಡ್ತೈತೆ. ಈ ಸದ್ಯಕ್ಕೆ ಈ ತರಕಾರಿ ಮಾಡ್ರೆ ಬಿದ್ದು ಬಿಟ್ಟೈತೆ ಅಂದರೆ ನಾವು ಕ್ಯಾಬೇಜ್ ತಂದು ಅಂತ ತಿಳ್ಕೊರಿ, ಕ್ಯಾಬೇಜು ಅದು ಒಂದು ಚೀಲ ಬಾಡಿಗೆನೂ ಬರೋಂಗಿಲ್ಲ ಸರ್. ಒಂದು ಸಸಿ ತೊಗೋಬೇಕಾದ್ರೆ, ಒಂದು ಉದಾಹರಣೆ ಹೇಳ್ಬೇಕಾದ್ರೆ, ಒಂದು ಸಸಿ ಕ್ಯಾಬೇಜ್ ಸಸಿ ತೊಗೋಬೇಕಾದ್ರೆ 60 ಪೈಸೆ ಬೀಳ್ತೈತೆ ರೀ. ಆದರೆ ನಮಗೆ ಬರಾಕತ್ತೈತೆ ಅಷ್ಟೇ 50 ಪೈಸೆನೂ ಬರಾಕ್ತಾರೆ. ಹೀಗಾಗಿ ಸಾಮಾನ್ಯ ರೈತ ಹೆಂಗೆ ಬದುಕ್ತಾನೆ ರೀ, ಸಾಲ ಸೂಲ ಮಾಡಿ ಬದುಕುವಂಥ ರೈತ ಹೆಂಗೆ ಬದುಕ್ತಾನೆ ರೀ. ಇದು ಭಾಳ ಗಂಭೀರ ಸ್ಥಿತಿ ರೀ. ಎಕರೆಗೆ ಒಂದು 45,000 ರೂಪಾಯಿ ಖರ್ಚು ಬರ್ತೈತೆ ರೀ. 45,000 ರೂಪಾಯಿ ಖರ್ಚು ಬಂದ್ರೆ ಮೈ ಮ್ಯಾಗನ ಬೀಳಾಕತ್ತೈತೆ ರೀ ಸರ್. ಹಾಗಾಗಿ ಸಾಲ ಸೂಲ ಮಾಡಿ ಅಡತಿ ಅಂಗಡಿಯವ್ರ ಕಡೆ ಸಾಲ ತಂದಿರ್ತಾನೆ ರೀ, ಸಾವುಕಾರಿ ಸಾಲ ತಂದಿರ್ತಾನೆ ರೀ. ಇಂಥ ರೈತ ಬದುಕುವಂಥ ಪರಿಸ್ಥಿತಿ ಇಲ್ರಿ. ಅವನು ಬದುಕುವಂಥ ಬಾಗಿಲೆಲ್ಲ ಮುಚ್ಚಿ ಹೋಗಿರ್ತಾವೆ ರೀ. ತರಕಾರಿ ಬೆಳೆದವ್ರ ಪರಿಸ್ಥಿತಿ ಭಾಳ ಗಂಭೀರ ಐತೆ. ಅಲ್ಲಿ ಹೊಲ್ದಾಗ ನೋಡ್ರೆ ಎಲ್ಲ ಕುರಿ ಮೇದು ಹೋಗಿದಾವ್ರಿ, ಟಿಲ್ಲರ್ ಹಸಾಕತ್ತಾರೆ, ಟ್ರ್ಯಾಕ್ಟರ್ ಹೊಡ್ಯಾಕತ್ತಾರೆ. ಇಂಥ ಪರಿಸ್ಥಿತಿ ಒಳಗೆ ಅದನ್ನ ನೋಡೇನ ರೈತ ಕೈಗಾಲ ಕಳ್ಕೊಂಡಿಸ್. ಸುಮಾರು ನಮ್ಮ ಬೆಳಗಾವಿ ತಾಲೂಕು, ನಮ್ಮ ಊರಾಗ ಒಂದು ಕಡೋಲಿ ಅಂತ ಊರಾಗನ 500 ಎಕರೆ ಬೆಳೆದಾರೆ. ಬೆಳಗಾವಿ ತಾಲೂಕದಾಗ ಇಲ್ಲ ಅಂದನು 5,000 ಎಕರೆ ಬೆಳೆದಾರೆ. ಇದೇ ರೀತಿ ಕ್ಯಾಬೇಜ್ ಅಷ್ಟೇ ಅಲ್ರಿ, ಫ್ಲವರ್ದೂ ಇದೇ ಸ್ಥಿತಿ ಆಗೈತೆ ರೀ, ಮೂಲಂಗಿ ಬೆಳೆದವ್ರದ್ದು ಇದೇ ಸ್ಥಿತಿ ಆಗೈತೆ ರೀ. ಅಂತ ಈ ಒಟ್ಟಿಗೆ ತರದಂಗನೇ ರೀ ಸರ್. ತರಂದ್ರೆ ಅದು ಅಲ್ಲೇ ಬಿಟ್ಟು ಹೋಗೋದಿರಿ ಸರ್. ರೇಟ್ ರೀ ಬರೀ ಅಂದ್ರೆ ಏನು ರೀ 70 ರೂಪಾಯಿ ಚೀಲ ಹೋಗ್ತೈತೆ ರೀ ಸರ್. 70 ರೂಪಾಯಿ ಚೀಲ, 60 ಪೈಸಕ್ಕೆ ಒಂದು ಸಸಿ. ಹಾಗಾದ್ರೆ ಎಲ್ಲ 40 ರೂಪಾಯಿ ಬಾಡಿಗೆ, ಮೈ ಮ್ಯಾಗ 50 ರೂಪಾಯಿ ಮತ್ತು ಹೊಳ್ತೀರಿ ಬರಾಕತ್ತೈತೆ ರೀ. ಇಲ್ಲ ರೀ ಸರ್, ಒಂದು ಬಾಡಿಗೆನ ಪುರೋಸಂಗಿಲ್ಲ ರೀ, ಉಳ್ಕಿದ್ದಂಗೆ. ಇದು ಸತ್ಯ ಪರಿಸ್ಥಿತಿ. ಆ ಕಾರಣ ದಯಮಾಡಿ ತಾವು ಮಾಧ್ಯಮದವರು ಸರ್ಕಾರಕ್ಕೆ ತಿಳಿಸೋಂಗೆ ಮಾಡಿರಿ. ನಾವು ಕೋಬಿಸ್ ಅಂದ್ರೆ ನಮ್ಮ ಹೊಟ್ಟೆ ಕಿತ್ತು ಬಂದೈತೆ ರೀ. DC ಸಾಹೇಬರು ನೋಡಲಿ, ಮಂತ್ರಿಗಳು ನೋಡಲಿ, ಮಾಧ್ಯಮ ಮೂಲಕ ಎಲ್ಲ ಜಗ ಎಲ್ಲ ನೋಡಲಿ, ರೈತರು ಬೆಳೆದವ್ರ ಸ್ಥಿತಿಗತಿ ಏನಾಗತೈತಿ ಅಂತ ನೋಡಲಿ ಅಂತ ನಾವು ಇಲ್ಲಿ ತಂದೆ ಚೆಲ್ಲಿದ್ದೇವೆ ರೀ ಸರ್. ಪ್ರತಿಭಟನೆ ಮಾಡಿದ್ರು. ಪಟ್ನಿ ಬರ್ತೆ ಅಂದ್ರೆ ಇದರ ಅರ್ಥನ ನಾವು ಸರ್ಕಾರಕ್ಕೆ ತಿಳಿಸೋವಂಥ, ಈ ಮಾಧ್ಯಮದವ್ರ ಮೂಲಕ ಸರ್ಕಾರಕ್ಕೆ ತಿಳಿಸೋವಂಥ, ಹೊಟ್ಟೆಗಿನ ಕಿಚ್ಚ ಸರ್ಕಾರಕ್ಕೆ ಹೋಗಿ ಸ್ವಲ್ಪ ತಿಳಿಲಿ, ಅವ್ರಿಗೆ ಸ್ವಲ್ಪ ಕಳಕಳಿ ಬರಲಿ ಅನ್ನೋಂಥ ಉದ್ದೇಶದಿಂದ ಇಲ್ಲಿ ತಂದು ಚೆಲ್ಲಿದ್ದೆ. ಬಾಕಿದ್ದೇನೆ.